ನಮಸ್ತೆ ಆತ್ಮೀಯ ರೈತ ಬಂದವರೇ. ಇವತ್ತು ನಾವು ನಮ್ಮ ಡಾಕ್ಟರ್ ರವಿ ಸರ್ ಜೊತೆ ಇದ್ದೀವಿ. ಸರ್ ನಮಸ್ತೆ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಈಗ ಇದು ಬಹುಶಃ ನಮ್ಮ 2ನೇ ವರ್ಷದ ವಿಡಿಯೋ ಸರ್ ಜೊತೆ. ಹೋದ ವರ್ಷ ನಾವು ಪ್ರೊಡಕ್ಟ್ಸನ್ನೆಲ್ಲ ಕೊಟ್ಟಿದ್ವಿ, ವಿವೋಮಾರ್ಟ್ ಕಂಪ್ನಿಯ ಪ್ರೊಡಕ್ಟ್ಸನ್ನು. ಸೊ ಸರು ಆರ್ಗ್ಯಾನಿಕ್ ಬೇಸಲ್ಲೇ ಬೆಳಿಬೇಕು ಅನ್ನೋ ಭಾಳ ಆಸೆಯಲ್ಲಿ ಈ ತೋಟನ ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಈ ವರ್ಷ ಕಂಪೇರ್ ಟು ಲಾಸ್ಟ್ ಇಯರ್ಗೆ ಈ ವರ್ಷಕ್ಕೆ ಏನು ವ್ಯತ್ಯಾಸ ಇದೆ ಅಂತ ಇದ್ರ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ವಿ. ಈಗ ಲಾಸ್ಟ್ 2 ಮಂತ್ಸ್ ಬ್ಯಾಕು ವಿಡಿಯೋ ಮಾಡಿದಾಗ ಹೇಳಿದ್ವಿ. ಸೊ ಈಗ ಮತ್ತೆ ಡ್ರಂಚಿಂಗ್ ಮಾಡಿದ್ದೀವಿ ಸರ್. ಸೊ ಡೆವಲಪರು, ಕಿಸಾನ್ ಕಿಂಗು, ಗ್ರೋತನ್ನು ಡ್ರಂಚಿಂಗ್ ಮಾಡಿದ್ದೀವಿ. ಸೊ ಅವಾಗೂ ಈಗೇನು ಕಾಯಿ ಬದಲಾವಣೆ ಆಗಿದೆ, ಮಳೆ ಆಗಿದೆ. ಈಗ ಅವಾಗ ಮಳೆ ಇರಲಿಲ್ಲ ನಾವು ಮಾಡಿದಾಗ. ಸೊ ಅವಾಗ ವಾಟರ್ ಬ್ಯಾಲೆನ್ಸಿಂಗು ಮಾಡ್ತೀವಿ. ಈಗೇನು ಚೇಂಜಸ್ ಅನ್ನಿಸ್ತಾ ಇದೆ ಸರ್? ಈಗ ಏನಿಲ್ಲ, ಚೆನ್ನಾಗಿದೆ ಸರ್. ಹೋದ್ಸಲಕ್ಕಂತೂ ಚೆನ್ನಾಗಿದೆ, ಹೋದ ಸರಿಗಿಂತನೂ ಚೆನ್ನಾಗಿ ಬಂದಿದೆ. ಈ ವರ್ಷ ಇನ್ನೂ ಚೆನ್ನಾಗತ್ತು. ಸಮ್ಮರ್ ಬಹಳ ಜಾಸ್ತಿ. ಈ ವರ್ಷ ಇಡೀ ಕರ್ನಾಟಕದಲ್ಲೂ ಮಳೆ ಇಲ್ಲ ಸರ್, ಮಳೆಗಾಲದಲ್ಲೂ ಮಳೆ ಇಲ್ಲ. ಅಂತದ್ರಲ್ಲೂ ಈ ತೋಟ ಇಲ್ಲಿ ನೋಡ್ಬೋದು ಎಲ್ರು. ಈ ಗಿಡದಲ್ಲಿ ಇದು ಒಂದೇ ಗಿಡ ಅಂತಲ್ಲ, ನೀವು ಯಾವ ಗಿಡನಾರು ತೋರ್ಸ್ಕೊಂಡು ಹೋಗ್ತೀನಿ. ಟೆಂಪರೇಚರ್ ಜಾಸ್ತಿ ಆಯ್ತಲ್ರಿ, ಹಿಂಗಾಗಿ ಸ್ವಲ್ಪ ಗಿಡ ಇದು ಆಯ್ತು. ಆದ್ರೂ ನಾವು ನೀರು ಕೊಟ್ಟಿದ್ವಿ. ಆದ್ರೆ ಕೆಲವೊಂದು ಇಷ್ಟು ಕೊಟ್ರು ಗಿಡಗಳು ಅಲ್ಲಿ ಒಂದೊಂದು ಕುಂತ ಒಣಗ್ತಾ ಇದಾವೆ. ಬಟ್ ಅದು ಎಲ್ಲ ಕಂಪೇರ್ ಟು ಎಂಟೈರ್ ಎಲ್ಲಾ ಕಡೆ ಅಬ್ಸರ್ವ್ ಮಾಡಿದ್ರೆ 30-35% ಹಳ್ಳು ಉದುರಿದೆ ಸರ್ ಈ ವರ್ಷ. ನಮ್ಮದ್ರಲ್ಲಿ ಹುಡುಕಿದ್ರು 1-2% ಮಾತ್ರ ಹಳ್ಳು ಉದುರಿದೆ. ಯಾಕೆಂದ್ರೆ ಆ ಪ್ರೊಡಕ್ಟ್ಸ್ ಅದನ್ನ ಕಂಟ್ರೋಲ್ ಮಾಡುತ್ತೆ. ಬಟ್ ನಾನು ಇನ್ನೊಂದು ಏನಾಗಿತ್ತು, ಇನ್ನೊಂದು ಡೋಸ್ ಕೊಡ್ಬೇಕಾಗಿತ್ತು. ಆ ಡೋಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಕಾರಣದಿಂದ ನಾನು ಕೊಡಕ್ಕಾಗಿಲ್ಲ. ಮನೇಲಿ ಇದ್ದ ಮೆಡಿಸಿನ್ ಇದ್ರು ನಾನು ಕೊಡಕ್ಕಾಗ್ಲಿಲ್ಲ. ಯಾಕಂತಂದ್ರೆ ನಂದೊಂದು ಏನೋ ವೈಯಕ್ತಿಕ ಕೆಲಸ ಇತ್ತು. ಆ ಕೆಲಸ ಇರೋದ್ರಿಂದ ನನಗೆ ಕೊಡಕ್ಕಾಗಿಲ್ಲ. ಈ ಮಂತ್ ಎಂಡ್ಗೆಲ್ಲ ಹಾರ್ವೆಸ್ಟಿಂಗ್ ಆಗುತ್ತೆ. ಸೊ ನೋಡ್ಬೋದು ಏನು ಹಾರ್ವೆಸ್ಟಿಂಗ್ ಬಂದಿದೆ ಅಂತ. ಟೋಟಲಿ ಈ ಪ್ಲಾಟ್ ನಮ್ಗೆ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಟೋಟಲ್ ತೂಕ ಎಷ್ಟು ಬಂತು, ಈ ಪ್ರಾಡಕ್ಟ್ ಎಕ್ಸ್ಪೆನ್ಸ್ ಎಷ್ಟು ಬಂತು, ಇದಕ್ಕೂ ಬೇರೆ ಇದಕ್ಕೂ ಇರೋಂಥ ವ್ಯತ್ಯಾಸ ಏನನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಎಲ್ಲ ರೈತ ಬಾಂಧವರು ತೋರಿಸ್ಕೊಡ್ತೀವಿ. ಕೆಲವೊಂದು ಆರ್ಗ್ಯಾನಿಕ್ ಯೂಸ್ ಮಾಡ್ತಿದ್ರಿ ನಾನು ಫಸ್ಟ್. ಅವೆಲ್ಲ ವರ್ಕ್ ಮಾಡೋದು ಒಂದು ಕಂಪ್ನಿ. ಬಟ್ ಅವ್ರದ್ದು ವರ್ತ್ ಜಾಸ್ತಿ ಆಗೋದು, ರೇಟ್ ಕಾಸ್ಟ್ ಜಾಸ್ತಿ ಆಗೋದು. ಬಟ್ ಅದಕ್ಕೆ ಬಿಟ್ವಿ. ಈಗ ನಿಮ್ಮ ಪ್ಲಾಟ್ ಅನ್ನ ಬಂದು ನೋಡಿ ಸುಮಾರು ಎಷ್ಟು ಜನ ರೈತರು ಕೇಳಿದಾರೆ? ಆಲ್ರೆಡಿ ಸುಮಾರು ಜನ ಬಹಳ ತಗೊಂತ ಇದಾರೆ ಔಷಧಿನ. ಅಲ್ಲೇ ನನ್ ಕೇಳಿ ತಗೊಂತ ಇದಾರೆ. ಅದೇ ನಾನು ನಿಮ್ ಫೋನ್, ನಿಮಗೆ ಎಷ್ಟು ಜನ ಫೋನ್ ನಂಬರ್ ಕೊಟ್ಟಿದ್ದೀರಿ ಸರ್? ಔಷಧಿ ಕೊಟ್ಟಿದ್ದೀರಿ. ಹೌದು ಸರ್. ಇನ್ನು ಕೇಳ್ತಾ ಇದಾರೆ. ಬಟ್ ಜನ ಏನ್ ಮಾಡ್ತಾರೆ, ಕೆಮಿಕಲ್ ಜಾಸ್ತಿ ರೊಕ್ಕ ಖರ್ಚು ಮಾಡಕ್ ಓಡಾಡ್ತಾರೆ. ಬಟ್ ಇದನ್ನ ಅನ್ಕೊಡ್ಲೆ ಇನ್ನೊಂದು ಮಾಡ್ತಾರೆ. ಬಟ್ ಒಂದು ಸಲ 2 ಸಲ ಯೂಸ್ ಮಾಡಿದ್ರೆ ಅಂದ್ರೆ ತಾನೇ ಅವ್ರಿಗೆ ಅವೇರ್ನೆಸ್ ಬರುತ್ತೆ. ಈ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಪ್ರಾಡಕ್ಟ್ ಅನ್ನ ನಾವು ನೋಡೋದಕ್ಕಿಂತ ಇದನ್ನ ಬಳಸಿ ನೋಡಿದ್ರೆ ಅದು ನಾವ್ ಹೇಳೋದಕ್ಕಿಂತ ಪ್ರಾಡಕ್ಟ್ ನಿಮಗೆ ಮಾತಾಡೋದೇ ಸರ್. ಅದು ಪ್ರಾಕ್ಟಿಕಲ್ ಮಾಡಿ ನೋಡ್ಬೇಕಂತ. ನಾನು ಯಾರಾದ್ರೂ ಮಾತು ಕೇಳಿ ಮಾಡಬಾರ್ದು. ನಾನು ಮಾಡಿ ನೋಡಿದಾಗ ನನಗೆ ಗೊತ್ತಾಗೋದು. ಯಾಕಂದ್ರೆ ನಾನು ಆರ್ಗ್ಯಾನಿಕ್ ಹೋಗ್ಬೇಕಂತ ಹೇಳಿ ನಾನು ಬಂದದ್ದು. ನಾನು ನನ್ನ ಮೈಂಡ್ ಸೆಟ್ ಮಾಡ್ಕೋಬೇಕು ಫಸ್ಟ್. ಹೌದು, ನಾನು ಸೆಟ್ ಮಾಡ್ಕೊಂಡ ಮತ್ತೆ ಮಾಡಿದ್ದೆ. ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಸರ್. ಇಲ್ಲಿ ನೋಡ್ಬೋದು, ಇಲ್ಲಿ ಮರಿಗಳ ಸಂಖ್ಯೆ ಅಂದ್ರೆ ಬೇರುಗಳ ಸಂಖ್ಯೆ ಯಾವ ರೀತಿ ಸಮೃದ್ಧಿಯಾಗಿ ಬೆಳೆದಿದೆ, ಗಿಡ ಎಷ್ಟು ಚೆನ್ನಾಗಿ ಸಮೃದ್ಧಿಯಾಗಿ ಬರ್ತಾ ಇದೆ. ಸೊ ನಮ್ಮ ಭೂಮಿಗೆ ನಾವು ಸಮೃದ್ಧಿಯಾಗಿ ಬೆಳೆಸಿದ್ವಿ ಅಂದ್ರೆ ಆಟೋಮೆಟಿಕ್ಲಿ ಮೇಲ್ಗಡೆ ಫಸಲು ತುಂಬಾ ಚೆನ್ನಾಗಿ ಬಂದೇ ಬರುತ್ತೆ, ಬರಲೇಬೇಕು. ಇದು ಪ್ರಕೃತಿಯ ನಿಯಮ. ಈ ತರ ಮಾಡಿದಾಗ ಪ್ರತಿಯೊಬ್ಬರು ರೈತರು ಒಳ್ಳೆ ಇಳುವರಿಯನ್ನ ಪಡಿಬಹುದು. ಏನ್ ಇವತ್ತು ಅಡಿಕೆ ಕಮರ್ಷಿಯಲ್ ಕ್ರಾಪ್ ಆಗಿದೆ, ಅದರಲ್ಲೂ ಈ ವರ್ಷ ಇನ್ನೂ ರೇಟ್ ಮುಂದೆ ತುಂಬಾ ಚೆನ್ನಾಗಿ ಬರುತ್ತೆ, ಹೈಕ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಎಲ್ಲ ರೈತರು ವಿವೋಮಾರ್ಟ್ ಪ್ರಾಡಕ್ಟ್ ಅನ್ನ ಬಳಸಿ. ಅದಕ್ಕೆ ಹೆಚ್ಚಿನ ಮಾರ್ಗದರ್ಶನ ಬೇಕು ಅಂದ್ರೆ ಸಂದೇಶ್ ರೆಡ್ಡಿ ಅಂತೇಳಿ, ಡಾಕ್ಟರ್ ರವಿ ಸರ್ ಅಂತೇಳಿ ನಮ್ಮ ಮೊಬೈಲ್ ನಂಬರ್ ತಗೊಳ್ರಿ. ಏನೇ ಮಾಹಿತಿ ಬೇಕಿದ್ರು ತಮಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಮಾಡ್ಕೊಡ್ತೀವಿ. 9742001569. ಥ್ಯಾಂಕ್ ಯು. ಹೊಸ ರೂಟ್ ಈ ಸರಿ ನಾನೇನು ಮಾಡಿದ್ದೀನಿ